ಬಿಬಿ ಪ್ಯಾಲೇಸ್ಗೆ ಬಂದಿರೋ ಗೆಸ್ಟ್ಗಳೆಲ್ಲರೂ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಗಿಲ್ಲಿ ಅವರೆಲ್ಲರಿಗಿಂತಲೂ ಸ್ಟ್ರಾಂಗ್ ಅಂತ. ವಿನಾಕಾರಣ ಗಿಲ್ಲಿ ವಿರುದ್ಧ ತಿರುಗಿ ಬೀಳ್ತಾ ಇರೋದನ್ನ ನೋಡಿ ಬಿಗ್ ಬಾಸ್ ನೋಡುಗರಿಗೆ ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಅಲ್ಲಿದ್ದು ಅದನ್ನೆಲ್ಲ ಅನುಭವಿಸ್ತಾ ಇರೋ ಗಿಲ್ಲಿಗೆ ಅದೆಷ್ಟು ಹಿಂಸೆ ಆಗ್ತಾ ಇರಬಹುದು. ಆದ್ರೆ ಮನೆ ಮಂದಿ ಎಲ್ಲ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿದ್ರು ಅವರೆಲ್ಲರನ್ನ ಒನ್ ಮ್ಯಾನ್ ಆರ್ಮಿಯಾಗಿ ಎದುರಿಸ್ತಾ ಇರೋ ಗಿಲ್ಲಿ ಪರವಾಗಿ ಇಡೀ ಕರ್ನಾಟಕವೇ ನಿಂತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಈ ವಾರ ಗೆಸ್ಟ್ಗಳ ಎಂಟ್ರಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ವಿಶೇಷವಾಗಿ ಉಗ್ರಂ ಮಂಜು ಕಂಟೆಸ್ಟೆಂಟ್ ಗಿಲ್ಲಿಯ ಗಡ್ಡವನ್ನ ಬೋಳ್ಸಿ ಹೊಸ ಲುಕ್ ಅನ್ನ ಕೊಟ್ಟಂತ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಇನ್ನು ಅತಿಥಿಗಳು ಹೀಗ್ ಮಾಡೋದು ಸರಿನಾ ಅಂತ ಪ್ರೇಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಪ್ರವೇಶ ಕೊಟ್ಟಂತಹ ದಿನದಿಂದಲೇ ಮಂಜು ಮತ್ತೆ ರಜತ್ ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅಂಡ್ ಅದು ಸತ್ಯ ಕೂಡ. ರಜತ್ ಗಿಲ್ಲಿಗೆ ಶೂ ಬಿಚ್ಚಿ ನಡೆಯೋದಕ್ಕೆ ಹೇಳಿದ್ದು, ಬಾಯಿಗೆ ಆಲೂಗಡ್ಡೆ ಹಾಕಿ ತಮಾಷೆ ಮಾಡಿಸಿದ್ದು, ಇವೆಲ್ಲ ಕ್ಲಿಪ್ಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದಾವೆ. ಇದೀಗ ಅದಕ್ಕೆ ಗಡ್ಡ ಬೋಳ್ಸಿದಂತ ಸನ್ನಿವೇಶ ಕೂಡ ಆಡ್ ಆಗಿದೆ. ಗಿಲ್ಲಿ ಎಲ್ಲವನ್ನ ಕೂಡ ಶಾಂತವಾಗಿ ಫೇಸ್ ಮಾಡ್ತಾ ಇದ್ರೂ ಕೂಡ ಗೆಸ್ಟ್ಗಳ ಕೆಣಕಾಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇವರು ಅತಿಥಿಗಳ ಅಥವಾ ಮನೆ ಮಾಲೀಕರ ಅನ್ನುವಂತ ಪ್ರಶ್ನೆಗಳು ಈಗ ವೀಕ್ಷಕರಿಂದ ಎದ್ದಿವೆ. ಗಡ್ಡ ಬೋಳಿಸಿದಾಗ್ಲೂ ಕೂಡ ಗಿಲ್ಲಿ ಒಂದು ಮಾತು ಕೂಡ ಆಡದೆ ಸ್ಪೋರ್ಟಿವ್ ಆಗಿ ಆಡಿರೋದನ್ನ ಜನರು ಇನ್ನಷ್ಟು ಇಷ್ಟಪಡ್ತಾ ಇದ್ದಾರೆ. ಅವರ ಗಮನ ಸೆಳೀತಾ ಇದ್ದಾರೆ ಗಿಲ್ಲಿ. ಇನ್ನು ಗಿಲ್ಲಿ ನೀರಿನಂತೆ ಸೈಲೆಂಟ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇರೋದು ಅವರ ಪರ್ಸನಾಲಿಟಿ ಭಾಗ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕನ್ನಡಿಯಲ್ಲಿ ತಮ್ಮನ್ನೇ ನೋಡುವವರು ಸೌಂದರ್ಯವನ್ನ ಹುಡುಕ್ತಾರೆ, ಜಗತ್ತನ್ನೇ ನೋಡುವವರು ಟ್ಯಾಲೆಂಟ್ ಅನ್ನ ತೋರಿಸ್ತಾರೆ ಅಂತ ಕಮೆಂಟ್ಗಳು ಹರಿದು ಬರ್ತಾ ಇರುವಂತದ್ದು. ಅತಿಥಿಗಳು ಗಡ್ಡ ಟ್ರಿಮ್ ಮಾಡೋದ್ರಲ್ಲಿ ಮಜಾ ಪಡೆದ್ರು ವೀಕ್ಷಕರು ಮಾತ್ರ ಗಿಲ್ಲಿಗೆ ಸಪೋರ್ಟ್ ನೀಡಿ ನಿಂತಿದ್ದಾರೆ. ಯಾವ ರೆಸಾರ್ಟ್ ನಲ್ಲಿ ಗೆಸ್ಟ್ಗಳು ಸೇವಕರಿಗೆ ಗಡ್ಡ ಟ್ರಿಮ್ ಮಾಡ್ತಾರೆ ಹೇಳಿ ಅನ್ನುವಂತ ಪ್ರೇಕ್ಷಕರ ಪ್ರಶ್ನೆಗಳು ಈಗ ಬಿಗ್ ಬಾಸ್ ತಂಡಕ್ಕೂ ಕೂಡ ತಲುಪಿವೆ. ಗಿಲ್ಲಿ ತಪ್ಪು ಮಾಡಿದ್ರು ತಿದ್ಕೊಂಡಿದ್ದಾರೆ, ನಾವು ನಿಮ್ಮೊಂದಿಗೆ ಇದೀವಿ ಅನ್ನುವಂತ ಅಭಿಮಾನಿಗಳ ಕೂಗು ಅವರು ಪಡೆದಿರುವಂತ ಬೆಂಬಲದ ಪ್ರಮಾಣ ಹೇಳ್ತಾ ಇವೆ ಅದೆಷ್ಟಿದೆ ಅನ್ನೋದ್ರ ಮಟ್ಟಿಗೆ. ಗಿಲ್ಲಿ ಗಡ್ಡ ಟ್ರಿಮ್ ಮಾಡಿದ ಮಂಜಣ್ಣಂಗೆ ನಾನೇನು ಅಂತ ತೋರಿಸ್ತೀನಿ ಅಂತ ಇದ್ರಿ, ಇದೇನಾ ಅದು ಅಂತಿದ್ದಾರೆ ನೋಡುಗರು. ಒಟ್ನಲ್ಲಿ ಅದೆಷ್ಟೇ ಗಿಲ್ಲಿಯನ್ನ ಟಾರ್ಚರ್ ಮಾಡೋ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಇಡೀ ಮನೆಯೇ ಅವರ ವಿರುದ್ಧವಾಗಿ ನಿಂತಿದೆ ಅಂತ ಹೇಳ್ಬೋದು. ಸೀಸನ್ 12ರ ಸ್ಪರ್ಧೆಗಳು ಕೂಡ ಗಿಲ್ಲಿಯಿಂದಲೇ ಹೀಗೆಲ್ಲ ಆಗ್ತಾ ಇದೆ, ನಮ್ಮ ಪಾಯಿಂಟ್ಸ್ಗಳು ಹೋಗ್ತಾ ಇದೆ ಅನ್ನೋ ರೀತಿಯಾಗಿ ಕಂಪ್ಲೇಂಟ್ ಮಾಡ್ತಾ ಇರೋದಾಗಿರ್ಬೋದು. ಇನ್ನ ಬಂದಿರುವಂತ ಅತಿಥಿಗಳಂತೂ ಅವರ ಒಂದು ಕೆಂಗಣ್ಣು ಗಿಲ್ಲಿ ಮೇಲೆ ಇರುವಂಥದ್ದು. ಅದೆಲ್ಲವನ್ನ ಫೇಸ್ ಮಾಡ್ತಾ ಇರುವಂತ ಗಿಲ್ಲಿ ನಿಜಕ್ಕೂ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಅಲ್ಲೇ ತೋರಿಸುತ್ತೆ. ಅದಕ್ಕಾಗಿನೇ ಬಂದಾಗಿನಿಂದ ಕೂಡ ಗಿಲ್ಲಿ ಮೇಲೆ ಅಷ್ಟು ಪ್ರೀತಿ ಪ್ರೇಮವನ್ನ ಕರುನಾಡ ಜನತೆ ತೋರಿಸ್ತಾ ಇರುವುದು. ಇನ್ನು ಈ ಒಂದು ಸೀಸನ್ನ ಗಿಲ್ಲಿಯ ನಡವಳಿಕೆ ಆಗಿರಬಹುದು, ಅವರ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.